ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ರೈತರು ರೇಷ್ಮೆಗೆ ಉತ್ತಮ ಗುಣಮಟ್ಟದ ಜೈವಿಕ ಗೊಬ್ಬರ ಹಾಗೂ ಔಷಧಿಗಳನ್ನು ಬಳಸಿದರೆ ರೇಷ್ಮೆ ವರ್ಷಕ್ಕೆ 6 ರಿಂದ 7 ಬೆಳೆ ತೆಗೆಯಬಹುದು ಎಂದು ತಾಂತ್ರಿಕ ಸೇವಾ ಕೇಂದ್ರ ಚಳ್ಳಕೆರೆ ರೇಷ್ಮೆ ವಿಸ್ತರಣಾಧಿಕಾರಿ ಜೆಎಸ್ ಸ್ವಪ್ನ ಹೇಳಿದ್ದಾರೆ. ಮಂಗಳವಾರ ನಾಯಕನಹಟ್ಟಿ ಪಟ್ಟಣದ ಮಹಾಂತೇಶ್ ಅವರ ತೋಟದಲ್ಲಿ ರೇಷ್ಮೆ ಇಲಾಖೆ ಹಾಗೂ ತಾಂತ್ರಿಕ ಸೇವಾ ಕೇಂದ್ರ ಚಳ್ಳಕೆರೆ ಇವರ ವತಿಯಿಂದ ಹಿಪ್ಪುನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳಿಗೆ ತಗುಲುವ ಕೀಟಗಳು ರೋಗಗಳ ನಿಯಂತ್ರಣ ಕುರಿತು ರೇಷ್ಮೆ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ರೇಷ್ಮೆ ಬೆಳೆಗಾರರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ರೇಷ್ಮೆ ರೈತರಿಗೆ ಉತ್ತಮ ಕೃಷಿದಾಯಕ ಬೆಳೆಯಾಗಿದೆ. ರೇಷ್ಮೆ ಗೂಡು ಬೇರೆ ಬೇರೆ ವಿಂಗಡಿಸಿ ಗೂಡನ್ನ ಸಂರಕ್ಷಣೆ ಮಾಡಿದರೆ ಉತ್ತಮ ಲಾಭ ಪಡೆಯಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರು ರೇಷ್ಮೆ ಬೆಳೆ ಬೆಳೆಯಲು ಸರ್ಕಾರದಿಂದ ನೀಡುವ ಸೌಲಭ್ಯವನ್ನ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಚಳ್ಳಕೆರೆ ತಾಂತ್ರಿಕ ಸೇವಾ ಕೇಂದ್ರದ ರೇಷ್ಮೆ ನಿರೀಕ್ಷಕ ಬೋರಯ್ಯ, ರೇಷ್ಮೆ ಬೆಳೆಗಾರರ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ನಾಗರಾಜ್, ಬಾಬು ಸ್ವಾಮಿ, ವಿಜಯ್ ಕುಮಾರ್, ದಾನವೇಂದ್ರ, ಅನಿಲ್ ಕುಮಾರ್, ಗೋವಿಂದರಾಜ್, ವಸಂತ, ನಾಗ್, ಚಿಕ್ಕಣ್ಣ ಇತರರು ಹಾಜರಿದ್ದರು. ಈಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದ್ದಾಗ ಮಣ್ಣು ಕೂಡ ಒಂದು ಜೀವ ಇರ್ತಕ್ಕಂಥ ಒಂದು ವಸ್ತು ಆಗಿರುತ್ತೆ. ಸೊ ನಾವು ಮಣ್ಣಿಗೆ ಏನು ಹಾಕ್ತೀವಿ, ಸೊಪ್ಪಿನ ಇಳುವರಿ ನಮಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನಾವು ಬರೀ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಮಣ್ಣಲ್ಲಿ ಏನು ಸತ್ವ ಇರಲ್ಲ, ಅದರಲ್ಲಿರೋ ಜೀವ ಜಂತುಗಳಿಂದ ಸತ್ತು ಹೋಗುತ್ತೆ ಹೊರತು ಮಣ್ಣಲ್ಲಿ ಒಂದು ಜೀವ ವೈವಿಧ್ಯವನ್ನ ಏನು ನಾವು ಸೃಷ್ಟಿ ಮಾಡಬೇಕಾಗಿರುತ್ತೆ ಅದನ್ನ ಸೃಷ್ಟಿ ಮಾಡಿದ್ರೆ ನಾವು ವಿಪುಲರಾಗ್ತಾ ಇದೀವಿ ಇವತ್ತು. ಸೊ ಅದನ್ನ ನಾವು ಆದಷ್ಟು ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋಣ, ಮತ್ತೆ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ನಮ್ಮಲ್ಲೇ ಸಾವಯವ ಗೊಬ್ಬರಗಳು ಸಾಕಷ್ಟು ಸಿಗುತ್ತೆ, ಅದನ್ನ ಬಳಸೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟು ಇವಾಗ ಇದನ್ನ ಒಬ್ರು ಸೈಂಟಿಸ್ಟ್ ಎಂತಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ, ನಮ್ಮ ಮಲ್ಬರಿಯಲ್ಲಿ ಹಿಪ್ಪುನೇರಳೆಯಲ್ಲಿ ಎಲೆ ಸುರುಳಿ ಆಗಿರ್ಬೋದು, ಮತ್ತೆ ಗಿಡದಿಂದ ಎಲೆ ಹಿಂದೆ ನೀವು ನೋಡ್ಬೋದು ಕೆಂಪು ನುಸಿ, ಮತ್ತೆ ವೈಟ್ ಮೀಲಿ ಬಗ್ ಅಂತ ಏನ್ ಹೇಳ್ತೀವಿ ನಾವು ಅದು, ಆಮೇಲೆ ಕೋತಿ ರೋಗ ಅಂತ ಸರ್ ಅವಾಗಲೇ ಹೇಳ್ತಾ ಇದ್ವಿ. ಇದೆಲ್ಲ ಏನಕ್ಕೆ ಬರುತ್ತೆ ಅಂದ್ರೆ ಮಣ್ಣಲ್ಲಿ ಸತ್ವ ಕಡಿಮೆ ಆಗಿದ್ದಾಗ ಮತ್ತೆ ಗಿಡಕ್ಕೆ ಆ ರೋಗ ನಿರೋಧಕ